ನಮಸ್ಕಾರ ಸರ್. ಸೊ ಆ್ಯಕ್ಚುಲಿ ಪ್ರೋಗ್ರಾಮಿಂಗ್ ಕ್ಲಾಸ್ ನಾವು ಯಾರಿಗೂ ಫಾರ್ವರ್ಡ್ ಮಾಡಲ್ಲ. ಸೊ ಯಾಕಂದರೆ ಒಂದು ಪ್ರೋಗ್ರಾಮಿಂಗ್ ನೋಡಿ, ಒಂದು ಪ್ರೋಗ್ರಾಮಿಂಗಲ್ಲಿ ಒಂದು 4-5 ಡಿಪೆಂಡಿಂಗ್ ಅಪಾನ್ ಪ್ರೋಗ್ರಾಮ್, ಡಿಪೆಂಡಿಂಗ್ ಅಪಾನ್ ಆಪ್ರೇಷನ್. ಸಪೋಸ್ ನಾನಿವಾಗ 4th ಆಕ್ಸಿಸ್ ಸ್ಟೀಮ್ ಟರ್ಬೈನ್ ಬ್ಲೇಡ್ ಒಂದು ಓಪನ್ ಮಾಡ್ತೀನಿ. ಸೊ ರೀಸೆಂಟ್ಲಿ ವರ್ಕ್ ಮಾಡಿರೋದು. ಅದರಲ್ಲಿ ಮೋರ್ ದೆನ್ 10 ಟೂಲ್ ಪಾತ್ಸ್, ಬೇರೆ ಬೇರೆ ಡಿಫ್ರೆಂಟ್ ಟೂಲ್ ಪಾತ್ ನಾವು ಯೂಸ್ ಮಾಡಿದ್ದೀವಿ. ಸೊ ಆ ಒಂದೇ ವಿಡಿಯೋದಲ್ಲಿ ನೀವು 10 ಟೂಲ್ ಪಾತ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಅದೆಲ್ಲ ನಿಮಗೆ ಔಟ್ಸೈಡ್ ಫ್ರೀಯಾಗಿ ಸಿಕ್ಬಿಡುತ್ತೆ ನಿಮಗೆ. ಓಕೆ, ಸೊ ಇದೆಲ್ಲ ನಾವು ನಿಮಗೆ ಶೇರ್ ಮಾಡಿರ್ತೀವಿ. ಸೊ ಅದೆಲ್ಲ ನಿಮಗೆ ಈಸಿಯಾಗಿ ನೀವು ತಿಳ್ಕೊಬೋದು. ಅಷ್ಟೊಂದು ಡೀಪಾಗಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ಅದಕ್ಕೆ ಪ್ರೋಗ್ರಾಮಿಂಗ್ ಕ್ಲಾಸಸನ್ನು ನಾವು ನಾರ್ಮಲ್ ಆಗಿ ಶೇರ್ ಮಾಡಲ್ಲ. ಡೆಮೋ ಕ್ಲಾಸಸ್ ಅಂದರೆ ನಾರ್ಮಲ್ ಬೇಸಿಕ್ ಕ್ಲಾಸಸ್ ಶೇರ್ ಮಾಡ್ತೀವಿ. ಬೇಕಿದ್ರೆ ನೀವು ಟೂಲ್ ಪಾತ್ ಒಂದೆರಡು ಟೂಲ್ ಪಾತ್, ಒಂದೆರಡು ಕಮೆಂಟ್ಸ್, ಓಕೆ, ಸೊ ಆ ಥರ ಶೇರ್ ಮಾಡ್ತೀವಿ. ಬಟ್ ನೀವು ಕೇಳಿದ್ದೀರಾ ಅದಕ್ಕೆ ಅಂತೇಳಿ ನಾನು ಒಂದು ಪ್ರೋಗ್ರಾಮಿಂಗ್ ಯಾವ ಥರ ಪ್ರೊಸೆಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಟೂಲ್ ಪಾತ್ ನಾನು ಒಳಗೆ ತೋರಿಸಂಗಿಲ್ಲ, ಜಾಮಿಟ್ರಿ ಸೆಲೆಕ್ಷನ್ ಮಾಡಿರೋದು ಅವನ್ನೆಲ್ಲ ತೋರಿಸ್ಕೊಡ್ತೀನಿ. ಓಕೆ, ಸೊ ಯಾಕಂದರೆ ಸ್ವಲ್ಪ ಬಿಸ್ನೆಸ್ ಕಡೆಯಿಂದ ನೋಡಬೇಕಾದ್ರೆ ಇವೆಲ್ಲ ಆಲ್ರೆಡಿ ಪಬ್ಲಿಕ್ ಆಗ್ಬಿಡುತ್ತೆ ಅಂತೇಳಿ, ಸೊ ಆ ಥರ. ಓಕೆ, ಸೊ ಇವಾಗ ನಾನು ಇದೇ ಬ್ಲೇಡನ್ನು ನೀವು 3 ಆಕ್ಸಿಸಲ್ಲಿ ಕೇಳಿದ್ರಲ್ಲ, ಸೊ 3 ಆಕ್ಸಿಸ್ ಆ್ಯಂಡ್ 4th ಆಕ್ಸಿಸ್. ಸೊ ಇವಾಗ ಇದು ಸ್ಟೀಮ್ ಟರ್ಬೈನ್ ಬ್ಲೇಡ್. ಓಕೆ, ಸೊ ನಮ್ಮ ಆಜಾದ್ ಮತ್ತು ತ್ರಿವೇಣಿ ಅವ್ರದ್ದು. ಸೊ ನೋಡ್ಬೋದು ಇಲ್ಲಿ ಬ್ಲೇಡ್ ಸ್ಟೇಜ್ 6 ಇಂದಿದು. ಸ್ಟೇಜ್ 6 ಅಂದರೆ ನಮಗೆ ಬ್ಲೇಡ್ ಡಿಫ್ರೆಂಟ್ ಸ್ಟೇಜಲ್ಲಿ ನಾವು ಡಿಫ್ರೆಂಟ್ ಹೈಟ್ ಎಲ್ಲ ಇರುತ್ತೆ. ಸೊ ಈ ಥರ ಫಸ್ಟಿಗೆ ನೋಡಿ ಲೆವೆಲ್ಸಲ್ಲಿ ಹೋಗಿ ನಾನು ಇವನ್ನ ಆಫ್ ಮಾಡ್ಕೊತೀನಿ. ಸೊ ಫಸ್ಟಿಗೆ ಇದು ನಮ್ಮ ಮಾಡೆಲ್. ಸೊ ಇದು ರೆಕ್ಟ್ಯಾಂಗಲ್ ಟೈಪ್ ಒಂದು ರೋ ಮಟೀರಿಯಲ್ ನಾವು ತಗೊಂತೀವಿ. ಸೊ ಈ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ನಾವು ಈ ಥರ ಒಂದು ಬ್ಲೇಡನ್ನು ಡಿಸೈನಿಂಗ್ ಮಾಡ್ತಾ ಇರೋದು ಇವಾಗ. ಓಕೆ, ಸೊ ಫಸ್ಟಿಗೆ ನಮಗೆ ಬೌಂಡಿಂಗ್ ಬಾಕ್ಸ್ ಯೂಸ್ ಮಾಡ್ಕೊಂಡು ಈ ಥರ ರೆಕ್ಟ್ಯಾಂಗಲ್ ನಮಗೆ ಶಾಪಿಂದ ಪರ್ಚೇಸ್ ಮಾಡ್ಕೊಂಡು ಬರ್ತೀವಲ್ಲ, ಸೊ ಅದರ ವ್ಯಾಲ್ಯೂ ಎಷ್ಟಿದೆ, ಓಕೆ, ರಫ್ ವ್ಯಾಲ್ಯೂ ಎಷ್ಟಿದೆ, ಅವೆಲ್ಲ ಪ್ರತಿಯೊಂದು ನಾವು ವ್ಯಾಲ್ಯೂಸ್ ಕೊಟ್ಕೊಬೇಕು. ಸೊ ಕೊಟ್ಕೊಂಡು ಬೌಂಡಿಂಗ್ ಬಾಕ್ಸ್ ಕ್ರಿಯೇಟ್ ಮಾಡ್ಕೊಬೇಕು. ಸೊ ಇದಾದಮೇಲೆ ಮಷಿನ್ ಸೆಲೆಕ್ಷನ್ ಮಾಡಿದ್ಮೇಲೆ ನಾವು ಸ್ಟಾಕ್ ಸೆಟಪ್ಪಲ್ಲಿ ಈ ಬೌಂಡಿಂಗ್ ಬಾಕ್ಸ್ ವ್ಯಾಲ್ಯೂಸ್ ನಾವು ಶಾಪಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿರುವಂತಹ ಮಟೀರಿಯಲ್ ಡೈಮೆನ್ಷನ್ಸನ್ನೆಲ್ಲ ಸ್ಟಾಕ್ ಸೆಟಪ್ಪಲ್ಲಿ ಕೊಡಬೇಕು. ಓಕೆ, ಸೊ ಇದಾದಮೇಲೆ ಫಸ್ಟಿಗೆ ನಾನು ನೋಡಿ ಸರ್ಫೇಸ್ ರಫ್ ಪಾಕೆಟನ್ನು ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಟೂಲ್ ಪಾತ್ ನೋಡ್ಬೋದು ಇವಾಗ. ಸೊ ಇದು ನಾನು ಸರ್ಫೇಸ್ ರಫ್ ಪಾಕೆಟ್. ಸೊ ಇಲ್ಲಿ ಪರ್ಫೆಕ್ಟಾಗಿ ನೋಡಿ ನಮ್ಮ ಮಟೀರಿಯಲ್ ಇಲ್ಲಿಗಿದೆ. ಸೊ ಕರೆಕ್ಟ್ 2 ಪಾಸ್. ಫಸ್ಟ್ನೇ ಪಾಸ್ ನಮಗೆ ಡೆಮೋ ಆಗುತ್ತೆ, ಸೆಕೆಂಡ್ ಪಾಸಸ್ಸಿಂದ ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಪರ್ಫೆಕ್ಟ್ ಅಲ್ಲಿಂದ ಸ್ಟಾರ್ಟ್ ಆಗಿ ನೋಡಿ ಅಪ್ ಟು ಬಾಟಮ್. ಸೊ ಬಾಟಮ್ ಸ್ವಲ್ಪ ಜಾಸ್ತಿ ತೊಗೊಬೇಕು, ಯಾಕಂದರೆ ಬಾಟಮಲ್ಲಿ ನಮಗೆ ಶಾರ್ಪ್ ಎಡ್ಜಸ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ರಿಮೂವ್ ಆಗುತ್ತೆ. ಸೊ ಇದು ಫಸ್ಟ್ ಸೈಡ್. ಓಕೆ, ಈ ಥರ ಯೂಸ್ ಮಾಡ್ಕೊಬೇಕು ಫಸ್ಟ್ ಸೈಡ್ ಸರ್ಫೇಸ್ ರಫ್ ಪಾಕೆಟ್ ಅಂತೇಳಿ. ಸೊ ಫಸ್ಟ್ ಸೈಡ್ ಆಪ್ರೇಷನ್ ಕಂಪ್ಲೀಟ್ ಆಗುತ್ತೆ. ಯಾವ ಥರ ಅಂದರೆ ನೋಡಿ 2Dಯಲ್ಲಿ ಅನಿಮೇಷನ್ ತೋರಿಸ್ಕೊಡ್ತೀನಿ, ಲಾಸ್ಟ್ಗೆ 3Dಯಲ್ಲಿ ಕೂಡ ಚೆಕ್ ಮಾಡೋಣ. ಸೊ ಓಕೆ, ನೋಡಿ ಈ ಥರ ಕಟರ್ ಯೂಸ್ ಮಾಡ್ಕೊಂಡು ಸೊ ಇವಾಗ ಫಸ್ಟ್ ಒನ್ ರೈಟ್. ಸೊ ಈ ಥರ ನಮಗೆ ಒನ್ ಸೈಡ್ ಪ್ರೊಫೈಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಒನ್ ಸೈಡ್ ಪ್ರೊಫೈಲ್. ಸೊ ಆಫ್ಟರ್ ರಫಿಂಗ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ. ಸೊ ಇಲ್ಲೊಂದು ಸ್ಟಾಕ್ ಮಾಡಲ್ ಟೂಲ್ ಪಾತಲ್ಲಿ ನಮಗೆ ಸ್ಟಾಕ್ ಮಾಡಲ್ ಅಂತೇಳಿ ಆಪ್ಷನ್ ಸಿಗುತ್ತೆ. ಸೊ ಸ್ಟಾಕ್ ಮಾಡಲ್ ಸೆಲೆಕ್ಷನ್ ಮಾಡ್ಕೊಬೇಕು. ಸರಿ, ಈ ಸ್ಟಾಕ್ ಮಾಡಲ್ ಬಾಟಮಲ್ಲಿ ಕ್ರಿಯೇಟ್ ಆಯಿತು. ಸೊ ಇದನ್ನು ಮೇಲ್ಗಡೆ ತೊಗೊಂಡೋಗ್ಬೇಕು ನಾವು. ಏರೋ ಮಾರ್ಕ್ ಇದೆಲ್ಲ ಮೇಲ್ಗಡೆ. ಸೊ ನಮಗಿಲ್ಲಿ ಆಪ್ಷನ್ಸ್ ಇದೆ. ಸೊ ಈ ಏರೋ ಮಾರ್ಕ್ ಎಲ್ಲಿರುತ್ತಲ್ಲ ಅಲ್ಲಿ ಸ್ಟಾಕ್ ಮಾಡಲ್ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಸ್ಟಾಕ್ ಮಾಡಲ್ ಸೆಲೆಕ್ಷನ್ ಮಾಡಿದ್ದೀನಿ. ಸೊ ಇಲ್ಲಿ ಆಲ್ ಸಾಲಿಡ್ ಸೆಲೆಕ್ಷನ್ ಮಾಡ್ಕೊಬೇಕು. ಓಕೆ, ಓವರ್ ಆಲ್ 2D ಕಂಟೈನ್ಮೆಂಟ್ ಮೋಡ್ ಅಂತೈತೆ. ಓಕೆ ಒಂದು ಕ್ಲಿಕ್ ಮಾಡ್ತೀನಿ. ದೆನ್ ಸರ್ಫೇಸಲ್ಲಿ ಫಸ್ಟ್ ಒಂದು ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಸ್ಟಾಕ್ ಮಾಡಲ್ ಅಂದು ನಮಗೆ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಫಸ್ಟ್ನೇ ಆಪ್ರೇಷನ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂತೇಳಿ. ಸೊ ಇಲ್ಲಿ ಏನಾದರೂ 2D ಲೈನ್ ಏನಾದರೂ ಇದ್ದರೆ ನಮ್ಗೆ ಆ ಥರ ಎರರ್ ಬರುತ್ತೆ. ಸೊ ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಯಾವುದೂ 2D ಲೈನ್ ಇಲ್ಲ. ಸೊ ನೋಡಿ ಇದು ಫಸ್ಟ್ನೇ ಆಪ್ರೇಷನ್ ನಮಗೆ.
ಒನ್ ಸೈಡ್ ಈ ಥರ ರಫಿಂಗ್ ಆಗುತ್ತೆ. ಸೊ ಇವಾಗ ಸೆಕೆಂಡ್ ಸೈಡ್ ಸರ್ಫೇಸ್ ರಫ್ ಪಾಕೆಟನ್ನು ಯೂಸ್ ಮಾಡಿದ್ದೀನಿ, ಸೆಕೆಂಡ್ ಸೈಡ್ ಇದು. ಓಕೆ, ಸೊ ಏರೋ ಮಾರ್ಕ್ ಬಾಟಮಲ್ಲಿ ತಗೊತೀನಿ. ಸೊ ಆಫ್ಟರ್ ದಿಸ್ ಆಪ್ರೇಷನ್ ಯಾವ ಥರ ಕಾಣುತ್ತೆ ಅಂತೇಳಿ ತೋರಿಸ್ಕೊಡ್ತೀನಿ. ಅಗೇನ್ ಇಲ್ಲಿ ಸ್ಟಾಕ್ ಮಾಡಲ್ ಸೆಲೆಕ್ಷನ್ ಮಾಡ್ಕೊತೀನಿ. ಸ್ಟಾಕ್ ಮಾಡಲ್ ಇಲ್ಲಿ ಸೇಮ್ ಆಲ್ರೆಡಿ ವ್ಯಾಲ್ಯೂ ಇರುತ್ತೆ. ಸೋರ್ಸ್ ಆಫ್ ಆಪ್ರೇಷನಲ್ಲಿ ಹೋಗಿ ಸೆಕೆಂಡ್ ಒನ್ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸೆಕೆಂಡ್ ಸೈಡ್ ನಮಗೆ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಸಾರಿ, ಇಲ್ಲಿ ನಾವು ಎರಡು ಸೆಲೆಕ್ಷನ್ ಮಾಡ್ಕೊಬೇಕಿತ್ತು. ಇಲ್ಲಿ ಪ್ಯಾರಾಮೀಟರಲ್ಲಿ ಹೋಗ್ತೀನಿ, ಅಗೇನ್ ಸ್ಟಾಕ್ ಮಾಡಲ್ ಪ್ಯಾರಾಮೀಟರ್, ಇಲ್ಲಿ ಎರಡು ಸೆಲೆಕ್ಷನ್ ಮಾಡ್ಕೊಬೇಕು. ಕಂಟ್ರೋಲ್ ಯೂಸ್ ಮಾಡ್ಕೊಂಡು ಎರಡು ಸೆಲೆಕ್ಷನ್ ಮಾಡಿ. ಇವೆರಡು ಆಪರೇಷನ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂತೇಳಿ ತೋರಿಸ್ಕೊಡ್ತೇನೆ ನಮ್ಮ ಮಾಡೆಲ್ಗೆ. ಓಕೆ, ಸೊ ಇಲ್ಲಿ ಈ ಥರ ಗ್ರೀನ್ ಮಾರ್ಕ್ ಇದ್ರೆ ಲೋಡ್ ಆಗ್ತಾ ಇದೆ ಅಂತೇಳಿ ಇದರ ಒಂದು ಮೀನಿಂಗ್. ಸೊ ಚೆಕ್ ಮಾಡೋಣ. ಸೊ ಇದನ್ನ ಹೈಡ್ ಆಗಿರುತ್ತೆ. ಓಕೆ, ಸೊ ನೋಡಿ ಇದು ನಮಗೆ ಫಸ್ಟ್ ಆಪರೇಷನ್. ಸೊ ಇದು ನಮಗೆ ಸೆಕೆಂಡ್ ಆಪರೇಷನ್. ಓಕೆ, ಬೋತ್ ಸೈಡ್ ನಮಗೆ ಈ ಥರ ರಫಿಂಗ್ ಕಂಪ್ಲೀಟ್ ಆಗುತ್ತೆ, ರೈಟ್. ಸೊ ಇವಾಗ ಬೋತ್ ಸೈಡ್ ರಫಿಂಗ್ ಕಂಪ್ಲೀಟ್ ಆದಮೇಲೆ 3D ಹೈ ಸ್ಪೀಡ್ ಪ್ರಾಜೆಕ್ಟನ್ನು ಯೂಸ್ ಮಾಡಿದ್ದೀನಿ. 3D ಹೈ ಸ್ಪೀಡ್ ಪ್ರಾಜೆಕ್ಟ್ ಬಂದು ಕಾರ್ನರಲ್ಲಿ, ಸೊ ಕಾರ್ನರಲ್ಲಿ ಮಟೀರಿಯಲ್ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಈ ಕಾರ್ನರ್ ಮಟೀರಿಯಲ್ ಆದಮೇಲೆ ನಮಗೆ ಸರ್ಫೇಸ್ ಫಿನಿಶ್ ಪ್ಯಾನಲ್ ಯೂಸ್ ಮಾಡಿದ್ದೀನಿ. ಸರ್ಫೇಸ್ ಫಿನಿಶ್ ಪ್ಯಾನಲ್ ಬಂದು ಇಲ್ಲಿ ಇನ್ಸೈಡ್ ನಮಗೆ ಫಿನಿಶಿಂಗ್ ಆಗುತ್ತೆ. ಆ ಒಂದು ಪ್ರೊಫೈಲ್ ಏನೇನು ರಫಿಂಗ್ ಇದೆಯಲ್ಲ, ಸೊ ಅವೆಲ್ಲ ಫಿನಿಶಿಂಗ್ ಆಗುತ್ತೆ. ಸೊ ಇಲ್ಲಿ ಡೌನ್ ತಗೊಂತೀನಿ ನಾನು ಅಗೇನ್. ಸೊ ಇವೆರಡು ಹೈ ಸ್ಪೀಡ್ ಪ್ರಾಜೆಕ್ಟ್ ಮತ್ತು ಫಿನಿಶ್ ಪ್ಯಾರಲ್ ಇವೆರಡು ಒಂದು ಸ್ಟಾಕ್ ಮಾಡಲ್ ಕ್ರಿಯೇಟ್ ಮಾಡ್ತೀನಿ. ಸೊ ಅವೆರಡು ಆಪರೇಷನ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂತೇಳಿ ಗೊತ್ತಾಗುತ್ತೆ. ಸೊ ಇಲ್ಲಿ 4 ಸೆಲೆಕ್ಷನ್ ಮಾಡ್ಕೊಬೇಕು. ಓಕೆ, ಸೊ ನಿಮಗೆ ಬೇಸಿಕ್ ಐಡಿಯಾ ಇದ್ದರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಮಾಸ್ಟರ್ ಕ್ಯಾಮ್ ಔಟ್ಪುಟ್ ಯಾವ ಥರ ಬರ್ತಾ ಇದೆ ಅಂತೇಳಿ, ಮಾಸ್ಟರ್ ಕ್ಯಾಮ್ ಬಗ್ಗೆ ಗೊತ್ತಿದ್ರೆ. ಸೊ ಇವಾಗ ಸ್ಟಾಕ್ ಮಾಡಲ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಲಾಸ್ಟಿಗೆ 3D ಹೈ ಸ್ಪೀಡ್ ಪ್ರಾಜೆಕ್ಟ್. ಓಕೆ, ಸೊ ಇಲ್ಲಿ ನೋಡಿ ಸರ್ಫೇಸ್ ರಫ್ ಪಾಕೆಟ್ ಒಂದು ಯೂಸ್ ಮಾಡಿದ್ದೀವಿ, ಪ್ರಾಜೆಕ್ಟ್ ಒಂದು, ಪ್ಯಾರಲಲ್ ಒಂದು, ಆ್ಯಂಡ್ 3D ಹೈ ಸ್ಪೀಡ್, ಟೋಟಲ್ 4 ಟೂಲ್ ಪಾತನ್ನು ಯೂಸ್ ಮಾಡಿದ್ದೀವಿ ನಾವು. ಓಕೆ, ಸೊ ಇದು ಪ್ರಾಜೆಕ್ಟ್. ಸೊ ಇದಾದಮೇಲೆ ಫಿನಿಶ್ ಪ್ಯಾರಲಲ್. ಸೊ ನೆಕ್ಸ್ಟ್ ಲಾಸ್ಟ್ ಬಂದು 3D ಹೈ ಸ್ಪೀಡ್ ಪ್ರಾಜೆಕ್ಟ್, ಇದು ಬಂದು ಫಿನಿಶಿಂಗ್ಗೋಸ್ಕರ. ಸೊ ಇವಾಗೆಲ್ಲ ಸೆಲೆಕ್ಷನ್ ಮಾಡ್ಕೊಂಡು ನಾನು ವೆರಿಫೈ ಸೆಲೆಕ್ಟೆಡ್ ಆಪರೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. 3Dಯಲ್ಲಿ ಮೂವ್ ಆಗುತ್ತೆ. ಸೊ ಒಂದೊಂದು ಪ್ರೊಫೈಲ್ ಇದು ನಮಗೆ 2Dಯಲ್ಲಿ ಪ್ರತಿಯೊಂದು ಪ್ರೊಫೈಲು ಈ ಥರ ಸಪ್ರೇಟಾಗಿ ಪ್ರೋಗ್ರಾಮಿಂಗ್ ಮಾಡ್ಕೊಬೇಕು ನಾವು. ಸೊ ಜಸ್ಟ್ ಲೋಡ್ ಆಗ್ತಾ ಇದೆ. ಓಕೆ, ವೆರಿಫೈಯಲ್ಲಿ ಕಲರ್ ಲೂಪ್ ಇದೆ. ಸೊ ಪ್ಲೇ ಮಾಡ್ತಾ ಇದ್ದೀನಿ. ಸೊ ನೋಡಿ ಇದು ಫಸ್ಟ್ ಒನ್, ನಮಗೆ ಫಸ್ಟ್ ಸೈಡ್ ರಫಿಂಗ್ ಆಗ್ತಾ ಇರೋದು ಫಾಸ್ಟ್. ಸೊ ಫಸ್ಟ್ ಸೈಡ್ ಆಗುತ್ತೆ, ನೆಕ್ಸ್ಟ್ ಸೆಕೆಂಡ್ ಸೈಡ್, ಅದಾದಮೇಲೆ ಕಾರ್ನರ್, ಅದಾದಮೇಲೆ ಫಿನಿಶಿಂಗ್, ನೆಕ್ಸ್ಟ್ ಅಗೇನ್ ಕಾರ್ನರ್. ಸೊ ಫಸ್ಟ್ ಆಪರೇಷನ್ ಕಂಪ್ಲೀಟ್ ಆಯಿತು. ಸೊ ಇವಾಗ ಸೆಕೆಂಡ್ ಆಪರೇಷನ್, ಈ ಕಡೆ ಸೆಕೆಂಡ್ ಆಪರೇಷನ್. ಸೊ ಇದಾದಮೇಲೆ ಕಾರ್ನರಲ್ಲಿ ಸೊ ನೆಕ್ಸ್ಟ್ ಸೆಕೆಂಡ್ ಕಾರ್ನರಲ್ಲಿ.
ಸೊ ಇದಾದ್ಮೇಲೆ ಪ್ರೊಫೈಲು ಫಿನಿಶಿಂಗ್ ಆಗ್ತಾ ಇರೋದು. ಪ್ರೊಫೈಲ್ ಫಿನಿಶಿಂಗ್. ಸೊ ನೆಕ್ಸ್ಟ್ ಅಗೇನ್ ಕಾರ್ನರಲ್ಲಿ ಎಕ್ಸ್ಟ್ರಾ ಮಟೀರಿಯಲ್ ಇದ್ರೆ ಅದನ್ನು ಕೂಡ ರಿಮೂವ್ ಆಗ್ತಾ ಇದೆ ಇವಾಗ. ಓಕೆ, ಸೊ ಇದು ಒನ್ ಸೈಡ್ ಪ್ರೊಫೈಲ್ 3 ಆಕ್ಸಿಸ್ ಅಲ್ಲಿ. ಸೊ ನೋಡ್ಬೋದು ಇವಾಗ ಕಾರ್ನರ್ ಆಗಿರಲಿ. ಜಸ್ಟ್ ಅ ಮಿನಿಟ್. ಐಸೋಮೆಟ್ರಿಕ್ ವ್ಯೂ. ಓಕೆ, ಸೊ ಇದು ಫಸ್ಟ್ ಸೆಟಪ್ ಅಲ್ಲಿ. ಸೆಕೆಂಡ್ ಸೆಟಪ್ ಇನ್ನೂ ಒಂದು ಫೈಲ್ ಇದೆ. ಸೊ ಈ ಥರ ಪ್ರತಿಯೊಂದು ಫೈಲ್ ಇರುತ್ತೆ. ಸೊ ತೋರಿಸ್ಕೊಡ್ತೀನಿ ಯಾವ ಥರ ಅಂತಂತೇಳಿ. ಸೊ ಸ್ಟೇಜ್ 6 ಕಂಪ್ಯೂಟರ್ ಹೋಗ್ತೀನಿ. 2D ಬ್ಲೇಡ್. ಓಕೆ, ಸೊ ನೋಡಿ ಇದು ಒಂದು ಬ್ಲೇಡ್ಗೆ ಇಷ್ಟಕ್ಕೊಂದು ಡಿಫ್ರೆಂಟ್ ಸ್ಟೇಜಲ್ಲಿ ಪ್ರೋಗ್ರಾಮಿಂಗ್ ಮಾಡೋದು. ಸೊ ಈ ಥರ ಸಿಂಪಲ್ ಆಗಿ ನಾವು ಕ್ಲಾಸಸನ್ನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ಇದು ಒಂದು 3 ಆಕ್ಸಿಸಲ್ಲಿ.